ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ 4 ವಾಕ್ಯ 50 ತಿಳಿಸುವುದೇನೆಂದರೆ, ನೀನು ಹೋಗಬಹುದು, ನಿನ್ನ ಮಗನು ಬದುಕುತ್ತಾನೆ. ಚಿಂತನೆ: ತನ್ನ ಮಗ ಸಾಯುತ್ತಿದ್ದನೆಂದು ಒಬ್ಬ ತಂದೆ ತೀವ್ರ ಆತಂಕದಿಂದ ಯೇಸುವಿನ ಬಳಿಗೆ ಬಂದನು. ಅವನು ಯೇಸುವನ್ನು ಬಂದು ತನ್ನನ್ನು ಗುಣಪಡಿಸುವಂತೆ ಬೇಡಿಕೊಂಡನು. ಈ ಕ್ಷಣಕ್ಕೆ ನಂಬಿಕೆಯ ಅಗತ್ಯವಿತ್ತು. ಪವಾಡವನ್ನು ನೋಡುವ ಮೊದಲೇ ತಂದೆ ಯೇಸು ಕ್ರಿಸ್ತನ ಮಾತನ್ನು ನಂಬಬೇಕಾಗಿತ್ತು. ಅವನು ನಂಬಿ ಮನೆಗೆ ಪ್ರಯಾಣ ಬೆಳೆಸಿದನು. ದಾರಿಯಲ್ಲಿ ಯೇಸು ಹೇಳಿದ ಗಂಟೆಯಲ್ಲೇ ತನ್ನ ಮಗನು ಚೇತರಿಸಿಕೊಂಡಿದ್ದಾನೆ ಎಂಬ ಸಂತೋಷದ ಸುದ್ದಿಯೊಂದಿಗೆ ಅವನ ಸೇವಕನು ಅವನನ್ನು ಭೇಟಿಯಾದರು. ಈ ಸುವಾರ್ತೆ ನಮಗೆ ಯೇಸುವಿನ ಮಾತು ಜೀವವನ್ನು ನೀಡುತ್ತದೆ. ಕೆಲವೊಮ್ಮೆ ನಾವು ದೇವರನ್ನು ಚಿಹ್ನೆಗಳು ಅಥವಾ ತಕ್ಷಣ ಪರಿಹಾರಗಳಿಗಾಗಿ ಕೇಳುತ್ತೇವೆ. ಆದರೆ ಯೇಸು ತನ್ನ ಮಾತನ್ನು ನಂಬಿ ನಂಬಿಕೆಯಲ್ಲಿ ನಡೆಯಲು ನಮಗೆ ಸ್ವಾಗತಿಸುತ್ತಾರೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀನು ಜೀವನ ಮತ್ತು ಭರವಸೆಯನ್ನು ನೀಡುವವನು. ನಾವು ತಕ್ಷಣದ ಉತ್ತರಗಳನ್ನು ನೋಡದಿದ್ದರೂ ಸಹ ನಿನ್ನ ಮಾತಿನಲ್ಲಿ ನಂಬಿಕೆ ಇಡಲು ನಮಗೆ ಸಹಾಯ ಮಾಡಿರಿ. ನಮ್ಮ ನಂಬಿಕೆಯನ್ನು ಬಲಪಡಿಸಿರಿ. ಇದರಿಂದ ನಾವು ಆತ್ಮವಿಶ್ವಾಸದಿಂದ ನಡೆಯಬಹುದು. ನಿನ್ನ ವಾಗ್ದಾನವು ಗುಣಪಡಿಸುವಿಕೆ ಮತ್ತು ಜೀವವನ್ನು ತರುತ್ತದೆ ಎಂದು ನಂಬುತ್ತೇವೆ. ಆಮೆನ್.